ಇಷ್ಟು ವರ್ಷ ಇಷ್ಟು ದೊಡ್ಡ ಮನೆ, ಎಷ್ಟು ಜನಕ್ಕೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾ ಇದ್ಲು. ಮನೆ ಮಗಳ ಥರ ಎಲ್ಲರ ಬಗ್ಗೆನೂ ವಿಚಾರಿಸ್ತಾ ಇದ್ದ ಸಂಧ್ಯಾ ಸಾವಾಗಿದೆ. ಆದರೆ ನಮ್ಮ ಮನೆಯಲ್ಲಿರೋ ಕೆಲವರಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ. ಬೃಂದ, ನೀನ್ ಯಾಕೆ ನಮ್ಮನೆಗ್ ಬಂದಿದ್ಯಾ? ಹೇಳ್ತೀನಿ ರಮ್ಮ. ಅಯ್ಯೋ ಅಮ್ಮ, ಹೊರಗಡೆ ಮಳೆ ಬರ್ತಾ ಇದೆ. ಅವಳು ಅರ್ಶನದ ಮೈ, ಯಾರಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತಾರೇನಮ್ಮ? ಹೆಚ್ಚು ಕಮ್ಮಿ ಆದ್ರೆ ದೃಷ್ಟಿ ಆಗ್ಬಿಡುತ್ತ. ಆಮೇಲೆ ಭಾರ್ಗವಿ, ನೀನೇನೆ ಹೊರಗಡೆ ನಿಂತಿದ್ಯಾ? ಬಾ ಒಳಗ್ ಬಾ. ಏನೇ ಹಾಗೆ ನೋಡ್ತಿದ್ಯಾ? ಓ, ಇಲ್ಲಿ ಬಂದಿದ್ದೀನಿ ಅಂತನಾ? ಹೇಳ್ತೀನಿ ಹೇಳ್ತೀನಿ. ಇದೇನಿದು? ಅಕ್ಕಂಗೆ ನಾನು ಪಾರ್ಥ ಮದ್ವೆ ಆಗಿರೋದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯಾ? ಅಯ್ಯಯ್ಯೋ, ಏನಪ್ಪ ಮಾಡೋದಿವಾಗ? ನಾನು ನಿನ್ನ ಅದೆಷ್ಟು ವಿಷಯಕ್ಕೆ ಹೀಗೆ ಬೇಡ್ಕೊಂಡಿಲ್ಲ ಭಾರ್ಗವಿ. ನೀನ್ ಕೇಳ್ದ್ಯಾ? ಇಲ್ಲ ತಾನೆ? ಈಗ ನಾನು ಕೇಳಲ್ಲ. ಏ ಬೃಂದ, ಈ ಮಳ್ಳಾಟ್ಗಳನ್ನೆಲ್ಲ ನಮ್ಮ ತರ ಕಳ್ಕೊಬೇಡ. ಸಾಕ್ ಮಾಡು. ರೀ, ಏನಾಯ್ತ್ರಿ? ಬೃಂದ, ನೀನ್ ಯಾಕೆ ನಮ್ಮನೆಗ್ ಬಂದಿದ್ಯಾ? ಅಪ್ಪ ಮಗಳನ್ನ ಜಗಳ ಆಯ್ತಾ? ನಾನೇನು ಜಗಳ ಮಾಡ್ಕೊಂಡಿಲ್ಲ ಪೂರ್ಣೆ. ಇವಳ ದಿಢೀರಂತ ಮುಗ್ಗಿ ನಮ್ಮ ಪುಟ್ಟಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಳ. ಏನೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳ. ಆರೋಪನ? ಹಾ, ಇವಳು ಹೇಳ್ತಿರೋದು ನೋಡಿದ್ರೆ ನಮ್ಮ ಭಾರ್ಗವಿ ಇವಳ ತರನೇ ಯಾರ ಜೊತೆ ಓಡೋಗಿ ಮದುವೆ ಆಗಿದ್ದಾಳಂತೆ. ನಾನು ಇವಳು ಶಿಕ್ಷೆ ಕೊಡ್ತೀನೋ ಇಲ್ವೋ ಅಂತ ಕೇಳೋದಕ್ಕೆ ಬಂದಿದ್ದಾಳೆ. ನಮ್ಮ ಭಾರ್ಗವಿ ಏನು ಇವಳ ತರನಾ? ಅದಕ್ಕೆ ನಾನು ಭಾರ್ಗವಿಗೆ ಇವಳು ಕೊಟ್ಟಂಗೆ ಶಿಕ್ಷೆ ಕೊಡ್ತೀನ ಅಂತ ಕೇಳಕ್ ಬಂದಿದ್ದಾಳೆ. ಬೃಂದ, ನಿನಗ್ ಮಾಡಕ್ ಬೇರೆ ಏನು ಕೆಲ್ಸನೇ ಇಲ್ವೇನೆ? ನಾವೆಲ್ಲ ಮೊದ್ಲ ಸಂಧ್ಯಾ ಹೋಗಿ ದುಃಖದಲ್ಲಿದ್ದೀವಿ. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ಇಂಥ ಜಗಳ ಇವಾಗ ಬೇಕಾ? ನಡೆಯ ಇಲ್ಲಿಂದ. ಅಯ್ಯೋ, ನನ್ನ ಕಳ್ಸೋದಕ್ಕೆ ಏನು? ಎಲ್ಲರಿಗೂ ಇಷ್ಟೊಂದು ಆಸೆ. ಇರಿ, ನೀವೇನ್ ಇರಿ ಅಂತಂದ್ರು ನಾನೇನ್ ಈ ಕೊಂಪೆಲಿರಕ್ ಬಂದಿಲ್ಲ. ಹೇಳೋ ವಿಷಯ ಹೇಳಿ ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಬೃಂದ, ನಮಗಿರೋ ತಲೆನೋ ಸಾಕು. ನೀನೇನು ಹೇಳೋದ್ ಬೇಕಾಗಿಲ್ಲ. ನಡಿಯ ಇಲ್ಲಿಂದ. ನಿಮಿಷ ಇರಮ್ಮ. ಇದ್ದದ್ದನ್ನ ಇದ್ದಾಗ ಹೇಳಿದ್ರೆ ನೀನೇ ಬಂದು ನನ್ ಎದೆಗೆ ಓದಿತಿಯಲ್ಲ. ಮಿಸ್ಟರ್ ರವೀಂದ್ರ ಭಟ್ಕಳ್, ಕೋರ್ಟಲ್ಲಿ ಪ್ರೂಫು ಎವಿಡೆನ್ಸು ಯಾವುದು ಇಲ್ಲದೆ ತೀರ್ಪು ಕೊಡೋದಿಲ್ಲ. ಹಾಗೆ ಈಗ ನಾನ್ ಹೇಳ್ತಿರೋದಕ್ಕೂ ಪ್ರೂಫು ಎವಿಡೆನ್ಸು ಎಲ್ಲ ಕೊಡ್ತೀನಿ. ಆಮೇಲೆ ನೀವು ತೀರ್ಪು ಕೊಡಿ. ಏನೇ ನಿನ್ ಕುತ್ತಿಗೆಲಿ ತಾಳಿ ಇದೆ ಅಂತ ನೀನೇ ಹೇಳ್ತೀಯಾ, ಇಲ್ಲ ನಾನೇ ಹೇಳ? ನೀನ್ ಹೇಳ್ಬೇಕಾಗಿದ್ದ ಟೈಮ್ ವ್ಯಾಲಿಡಿಟಿ ಮುಗ್ದೋಯ್ತು. ನಾನೇ ಹೇಳ್ತೀನಿ. ನಾನು ಒಂದ್ ಹುಡುಗನ್ನ ಪ್ರೀತಿ ಮಾಡ್ತಿದ್ದೆ. ಅವನ್ ಜೊತೆ ಊರೂರ್ ಸುತ್ತಾ ಇದ್ದೆ. ಆಮೇಲೆ ಒಂದಿನ ಹೇಳ್ದೆ ಕೇಳ್ದೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ
ಓಡ್ ಹೋಗಿ ಮದ್ವೆ ಆದೆ. ಈ ವಿಷಯನ ಮನೇಲಿ ಯಾರಿಗೂ ಹೇಳ್ದೆ ಗುಟ್ಟಾಗಿ ಮುಚ್ಚಿಟ್ಟಿದ್ದೆ ಅಂತ ಹೇಳ ಭಾರ್ಗವಿ. ನೋಡಿ, ಚಿರಂಜೀವಿ ಸೌಭಾಗ್ಯವತಿ ಭಾರ್ಗವಿ ಭಟ್ಗಳಾಗಿದ್ದವರು ತಾಳಿ ಕಟ್ಟಿಸ್ಕೊಂಡು ಶ್ರೀಮತಿ ಭಾರ್ಗವಿ ಆಗಿದ್ದಾರೆ. ಏನ್ರಿ ರವೀಂದ್ರ ಭಟ್ಕಳ್, ಪ್ರೂಫ್ ಸಿಕ್ತಾ? ತೀರ್ಪು ಕೊಡಕ್ ರೆಡಿ ಆಗಿದ್ದೀರಾ? ನಿಮ್ಮ ಮುದ್ದಿನ ಮಗಳು ಭಾರ್ಗವಿ LLB ಅವರು ನಿಮ್ಮ ಬೆನ್ ಹಿಂದೆ ನಡೆಸಿರೋ ರಾಸಲೀಲೆನಾ ಈಗ್ಲಾದ್ರೂ ನಂಬ್ತಿರೋ? ಅಷ್ಟೇ ಅಲ್ಲಮ್ಮ, ನಿಮಗೂ ಗೊತ್ತಿಲ್ದಿರೋ, ನಮ್ಮ ಭಾರ್ಗವಿಗೂ ಗೊತ್ತಿಲ್ದಿರೋ ಸತ್ಯ ಇನ್ನೊಂದಿದೆ. ಅದು ಇವಾಗ ಇಷ್ಟು ಸಾಕು ಬಿಡಿ. ಸಂಜೆ ಅಷ್ಟರಲ್ಲಿ ಮುಂದಿನ ಶಾಕು ಭಾರ್ಗವಿಗೆ ಗೊತ್ತಾಗುತ್ತೆ. ಅಯ್ಯೋ, ನಿಮ್ಮನೆ ವಿಚಾರ, ನನಗೆ ಯಾಕೆ ಬಿಡಿ. ಬರ್ಲಾ? ಭಾರ್ಗವಿನ ಕಳಿಸ್ಬೇಡ. ಭಾರ್ಗವಿ ನಮ್ಮಗ್ಲಲ್ಲನ್ರಿ, ಬೇಡರಿ, ರೀ ಒಳಕರಿ. ಇವತ್ತಿನಿಂದ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಮುಖ ತೋರಿಸ್ಕೊಡು ನನಗೆ. ಮಾತಾಡ, ಹೋಗ ಕರ್ಕೊಂಡೋಗು. ಅಪ್ಪ ಅಪ್ಪ ಹಾಗನ್ಬೇಡಿಯಪ್ಪ, ನಿಮ್ದಮ್ಮಯ್ಯ ಅಂತೀನಪ್ಪ. ನಿಂತ್ಕೋ ಅಲ್ಲೇ. ನಿಮ್ಮನ್ನ ನೋಡ್ದೆ, ನಿಮ್ ಜೊತೆ ಮಾತಾಡ್ದೆ, ನನ್ ಕೈ ಬದುಕೋ ಶಕ್ತಿ ಇಲ್ಲ ಅಪ್ಪ. ಆದ್ರೆ ನಿನ್ ನೋಡ್ದೆ ಮಾತಾಡ್ದೆ ಬದುಕೋ ಶಕ್ತಿ ನಮ್ಗಿದೆ. ನೀವ್ ಇಲ್ಲಿಂದ ಹೋಗ್ತಲೇ ಇದ್ರೆ ನಾವೆಲ್ಲ ಈ ಊರೇ ಬಿಟ್ಟು ಹೋಗ್ತೇವೆ. ಬೇಡಪ್ಪ, ನಾನೇ ಹೋಗ್ತೇನಪ್ಪ. ಅಂಕಲ್, ನಾವ್ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದು ತಪ್ಪ ಅಂಕಲ್.
ನಿಮ್ ಕೋಪ ಕೂಡ ಸಹಜನೇ. ನಿಮ್ ಬಗ್ಗೆ ನನಗ್ ತುಂಬಾ ಮರ್ಯಾದೆ ಇದೆ ಅಂಕಲ್. ಆದ್ರೆ ಭಾರ್ಗವಿ ಈಗ ನಿಮ್ ಮಗಳಷ್ಟೇ ಅಲ್ಲ, ನನ್ನ ಹೆಂಡತಿ ಕೂಡ. ಅವ್ರು ಈ ತರ ಕಣ್ಣೀರ್ ಹಾಕೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ಅಂಕಲ್. ಅಂಕಲ್, ಭಾರ್ಗವಿ ಏನು ತಪ್ಪು ಮಾಡಿಲ್ಲ ಅಂಕಲ್. ಇನ್ಫ್ಯಾಕ್ಟ್ ನಾನು ತಾಳಿ ಕಟ್ತೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ತಾಳಿ ಕಟ್ ತಪ್ಪು ಮಾಡಿದ್ದು ನಾನ್ ಅಂಕಲ್, ನಾನ್ ಅಪರಾಧಿ. ನೀವೇನೇ ಶಿಕ್ಷೆ ಕೊಟ್ರು ನನಗ್ ಕೊಡಿ ಅಂಕಲ್. ಪಾಪ ಭಾರ್ಗವಿಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂಕಲ್. ದಯವಿಟ್ಟು ನಿಮ್ ಕೋಪನ ಅವಳ ಮೇಲೆ ತೋರಿಸ್ಬೇಡಿ. ಯಾರು ನೀನು? ಇವಳ ಮೇಲೆ ಕೋಪ ಮಾಡ್ಕೋಬೇಕಾ ಬ್ಯಾಡ್ವಾ ಅಂತ ಹೇಳೋದಕ್ಕೆ ನೀನ್ ಯಾರು? ಒಂದು ಕೈನಲ್ಲಿ ಚಪ್ಪಾಳೆ ಆಗುತ್ತೋ? ಇಬ್ರು ತಪ್ಪು ಮಾಡಿದ್ದೀರಾ. ನನ್ ಕಣ್ಣಿಗೆ ಬೀಳ್ಬೇಡಿ ನೀವು. ಹೊರಟೋಗಿ ಇಲ್ಲಿಂದ. ಅಂಕಲ್, ತಪ್ಪು ಮಾಡಿದ್ದು ನಿಜಾನೇ, ಆದ್ರೆ ನಿಮ್ಮಿಂದ ಮುಚ್ಚಿಡೋ ಉದ್ದೇಶ ನಮಗಿರ್ಲಿಲ್ಲ. ಇವತ್ತು ನಿಮ್ ಕಣ್ಣಿಗೆ ನಾವು ತಪ್ಪು ಮಾಡಿರೋ ತರ ಕಾಣ್ತಿದ್ದೀವಿ. ಆದ್ರೆ ನೋಡ್ತಾ ಇರಿ, ಮುಂದೆ ನೀವೇ ಖುಷಿ ಪಡೋ ತರ ನಾವಿಬ್ರು ಜೀವನ ಮಾಡಿ ತೋರಿಸ್ತೀವಿ. ಆಯ್ತು ಅಂಕಲ್, ನನ್ನ ಹೆಂಡತಿನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀವು ಅದೆಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಅಷ್ಟೇ ಪ್ರೀತಿ ಕಾಳಜಿಯಿಂದ ನಾನ್ ನೋಡ್ಕೋತೀನಿ. ನನ್ನ ಹೆಂಡತಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಅಮ್ಮನ ಶುಂಠಿ ಕಾಫಿ ಇನ್ನೂ ಚೆನ್ನಾಗಿ ಕುದಿಲಿ. ಇಷ್ಟು ವರ್ಷ, ಇಷ್ಟು ದೊಡ್ಡ ಮನೆ, ಎಷ್ಟು ಜನಕ್ಕೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾ ಇದ್ಲು. ಮನೆ ಮಗಳ ಥರ ಎಲ್ಲರ ಬಗ್ಗೆನೂ ವಿಚಾರಿಸ್ತಾ ಇದ್ದ ಸಂಧ್ಯಾ ಸಾವಾಗಿದೆ. ಆದರೆ ನಮ್ಮ ಮನೇಲಿರೋ ಕೆಲವರಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ. ಇಷ್ಟು ವರ್ಷ ಅವಳನ್ನ ಒಂದು ವಸ್ತು ಹಾಗೆ ನೋಡಿದ್ರೆ ಹೊರತು ವ್ಯಕ್ತಿಯಾಗಿ ನೋಡಲೇ ಇಲ್ಲ. ನನ್ನ ಮಗಳು ವಯಸ್ಸು, ಎಲ್ರಿಗೂ ಸಂತೋಷನೇ ಹಂಚ್ತಾ ಇದ್ಲು. ಕೊನೆಯಲ್ಲಿ ನೋವಿನಲ್ಲಿ ಹೊರಟೋದ್ಲು. ಇಷ್ಟು ವರ್ಷ ಅವಳು ನೆಮ್ಮದಿಯಾಗಿರ್ಲೇ ಇಲ್ಲ. ದೇವ್ರೆ, ಈಗಲಾದ್ರೂ ಅವಳ ಆತ್ಮಕ್ಕೆ ಶಾಂತಿ ಕೊಡು. ಸಂಧ್ಯಾ ಗೊತ್ತಿಲ್ಲದೆ ವಿಕ್ಕಿ ಕೈಗೆ ಸಿಕ್ಕಾಕೊಂಡು ಸತ್ಲು. ಆದ್ರೆ ನನ್ನ ಮಗಳು ಗೊತ್ತಿದ್ದು ವಿಕ್ಕಿ ಬಲೆಗೆ ಬೀಳ್ತಿದ್ದಾಳೆ. ಹೀಗಂತ ಅವಳು ವರ್ತನೆನೇ ಬೇರೆ ತರ ಆಗೋಗಿದೆ. ವಿಕ್ಕಿ ಕೇಸ್ ಮುಗೀತು, ಮದುವೆ ಆಗ್ಬೇಕು, ಹಾಗೆ ಹೀಗೆ ಅಂತ ಮಾತಾಡ ರುದ್ರ ಟೆನ್ಷನ್ ಆಗೋಗಿದ್ದಾಳೆ. ರಿತುಗ್ ಇಬ್ಬರು ಅಣ್ಣಂದಿರಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ವ್ಯತ್ಯಾಸನೇ ಗೊತ್ತಾಗ್ತಿಲ್ವ ಅವಳಿಗೆ. ಸುಳ್ಳು ಸಾಕ್ಷಿ ಕೊಟ್ಟು ಕಾನೂನಿಂದ ತಪ್ಪಿಸ್ಕೊಂಡು ಮಾತ್ರಕ್ಕೆ ವಿಕ್ಕಿ ಸಾಚಾ ವ್ಯಕ್ತಿ ಆಗ್ತಾನ? ನೋ, ಖಂಡಿತ ಇಲ್ಲ. ಇದನ್ನ ನನ್ನ ಮಗಳಿಗೆ ಅರ್ಥ ಮಾಡಿಸೋದು ಹೇಗೆ? ಒಬ್ಬ ಹೆಣ್ಮಗಳು ತಂದೆಯಾಗಿ ನನಗಾಗ್ತಿರೋ ಸಂಕಟ ನಮ್ಮ ಅಣ್ಣನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಈಗಾಗಲೇ ಅವನ ರಾಕ್ಷಸರ ಕೈಗೆ ಒಪ್ಸೋದಕ್ಕೆ ರೆಡಿ ಆಗಿದ್ದಾನೆ. ಇಲ್ಲ, ಸಂಧ್ಯಾ ಆಗಾದ ಮೋಸ ನನ್ನ ಮಗಳಿಗೆ ಆಗ್ಬಾರ್ದು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ, ನಾನು ಬಿಡೋದೇ ಇಲ್ಲ. ರಿತು ಇನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ಅವಳು ಕುಣಿದಾಗೆ ನಾವು ಯಾಕೆ ಕುಣಿಬೇಕು? ಒಳ್ಳೊಳ್ಳೆ ಸಂಬಂಧಗಳು ಬರ್ತಿದೆ ಅವಳಿಗೆ. ಈಗಲೇ ಅಮ್ಮನ ಹತ್ರ ಮಾತಾಡಿ ರಿತು ಮದುವೆನ ನಿಶ್ಚಯ ಮಾಡಿಸ್ತೀನಿ.